ಮನೆಯಲ್ಲಿ ಎಂಥದ್ದೇ ಸಮಸ್ಯೆ ಇದ್ದರೂ ನಿವಾರಣೆ ಮಾಡುವ ಶಕ್ತಿ ಈ ಪಲಾವ್ ಎಲೆಯಲ್ಲಿದೆ. ಮನೆಯಲ್ಲಿ ಸದಾ ಜಗಳ, ಕಿರಿಕಿರಿ, ಹಣದ ಕೊರತೆ, ಆರೋಗ್ಯ ಕೆಡುವುದು, ಮಾನಸಿಕ ಚಿಂತೆ, ಜನರ ಕಣ್ಣು ದೃಷ್ಟಿ, ಗಂಡನಿಂದ ನೆಮ್ಮದಿ ಇಲ್ಲ, ಕಲಹ, ಸಂತಾನ ದೋಷ, ಏನೇ ಸಮಸ್ಯೆ ಇದ್ದರೂ ಪಲಾವ್ ಎಲೆ ಬಹಳ ಪ್ರಯೋಜನಕಾರಿ. ಕೆಲವರಿಗೆ ಯಾವುದರ ಕಡೆಯೂ ಗಮನ ಇರೋದಿಲ್ಲ. ಮನೆಯ ಯಾವ ಜವಾಬ್ದಾರಿಯನ್ನೂ ತೆಗೆದುಕೊಳ್ಳದೆ ಬೇಕಾಬಿಟ್ಟಿಯಾಗಿ ಜೀವನ ಕಳೆಯುತ್ತಾರೆ. ಗುರಿ ಇಲ್ಲದ ಜೀವನಕ್ಕೆ ಅವರ ಮನಸ್ಸೇ ಕಾರಣ. ಅದನ್ನು ಸರಿಪಡಿಸುವ ಶಕ್ತಿ ಈ ಪಲಾವ್ ಎಲೆಯಲ್ಲಿದೆ. ಕೆಲವರಿಗೆ ಅವರ ಮನಸ್ಸು ಹಿಡಿತದಲ್ಲಿರಲ್ಲ, ತುಂಬ ಕ್ರೂರವಾಗಿ ನಡೆದುಕೊಳ್ತಾರೆ. ಅಂಥವರ ಮನಸ್ಸನ್ನು ಹಿಡಿತಕ್ಕೆ ತರುವ ತಾಂತ್ರಿಕ ಶಕ್ತಿ ಈ ಎಲೆಗಿದೆ. ಮನೆಯಲ್ಲಿ ಯಾರಿಗಾದರೂ ಪದೇ ಪದೇ ಅನಾರೋಗ್ಯ ಸಮಸ್ಯೆ ಕಾಡುತ್ತಿದ್ದರೆ, ದೇಹದ ಅಂಗಾಂಗಗಳಲ್ಲಿ ನೋವಾಗುತ್ತಿದ್ದರೆ, ಆಯಾಸವಾಗುತ್ತಿದ್ದರೆ ಅದರಿಂದ ಮುಕ್ತಿ ಪಡೆಯಲು ಪಲಾವ್ ಎಲೆ ಸಹಕಾರಿಯಾಗಿದೆ. ಕೆಲವರು ಯಾವಾಗಲೂ ಯಾವುದಾದರೂ ವಿಷಯಕ್ಕೆ ಆತಂಕ ಪಡುತ್ತಲೇ ಇರುತ್ತಾರೆ. ಅಂಥವರಿಗೆ ಆತಂಕ ನಿವಾರಣೆ ಮಾಡುತ್ತದೆ. ಜಿರಳೆ, ಪತಂಗಗಳು ಮತ್ತು ಇತರ ಅನೇಕ ಕೀಟಗಳು ಈ ಎಲೆಯ ಹೊಗೆಯನ್ನು ತೆಗೆದುಕೊಂಡರೆ ದೂರ ಓಡುತ್ತವೆ. ಹಾಗಾದರೆ ಈ ಪಲಾವ್ ಎಲೆಯ ತಂತ್ರವನ್ನು ಹೇಗೆ ಮಾಡಬೇಕೆಂದು ನೋಡೋಣ ಬನ್ನಿ. ಮೊದಲು ನೀವು ಚೆನ್ನಾಗಿರುವ, ಅಂದರೆ ಎಲ್ಲೂ ಹರಿಯದಿರುವ, ರಂಧ್ರಗಳು ಇರದಂತಹ ಪಲಾವ್ ಎಲೆಯನ್ನು ತೆಗೆದುಕೊಳ್ಳಿ. ನಂತರ ಅದರ ಮೇಲೆ ನಿಮ್ಮ ಕೋರಿಕೆಯನ್ನು ನೀಲಿ ಬಣ್ಣದ ಸ್ಕೆಚ್ ಪೆನ್ನಿಂದ ಬರೆಯಿರಿ. ಕೋರಿಕೆಯನ್ನು ಈಗಾಗಲೇ ನಿಮ್ಮ ಜೀವನದಲ್ಲಿ ನಡೆದಿದೆ ಎನ್ನುವ ರೀತಿ ಬರೆಯಿರಿ. ಉದಾಹರಣೆಗೆ, ಪತಿ ಪತ್ನಿ ಕಲಹ ಇದ್ದರೆ ಈ ರೀತಿ ಬರೆಯಿರಿ: ನಾನು ನನ್ನ ಗಂಡ ತುಂಬ ಅನ್ಯೋನ್ಯವಾಗಿದ್ದೇವೆ. ನನ್ನ ಗಂಡ ನನ್ನನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುತ್ತಾರೆ. ಈ ರೀತಿ ಬರೆಯಿರಿ. ನಂತರ ಅದನ್ನು ಸಂಕಲ್ಪ ಮಾಡಿ ದೀಪ ಅಥವಾ ಮೇಣದ ಬತ್ತಿಯಿಂದ ಪೂರ್ತಿ ಎಲೆಯನ್ನು ಸುಟ್ಟು ಬಿಡಿ ಮತ್ತು ಅದರ ಬೂದಿಯನ್ನು ಹೊರಗಡೆ ತಂದು ಬಾಯಿಂದ ಉಫ್ ಎಂದು ಊದಿಬಿಡಿ ಹಾಗೂ ದೇವರಿಗೆ ನಮಸ್ಕರಿಸಿ. ಈ ರೀತಿ 21 ದಿನ ಮಾಡಿದರೆ ನಿಮ್ಮ ಕೋರಿಕೆ 100% ನಡೆಯುತ್ತದೆ. ಈ ತಂತ್ರವನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡಬಹುದು. ಆದರೆ ಮಾಡುವಾಗ ಶ್ರದ್ಧೆಯಿಂದ ಮಾಡುವುದು ಬಹಳ ಮುಖ್ಯ. ನಂಬಿಕೆ ಇಟ್ಟು ಮಾಡಿ ನೋಡಿ. ನಿಮ್ಮ ಕೋರಿಕೆ ಪ್ರಾಮಾಣಿಕವಾಗಿದ್ದರೆ ನೀವು ಬಯಸುವ ಫಲಿತಾಂಶವನ್ನೇ ನೋಡುತ್ತೀರಾ. ಈ ರೀತಿಯ ಉಪಯುಕ್ತ ಮಾಹಿತಿಗಳು, ಬದುಕನ್ನು ಬದಲಿಸುವ ಸಣ್ಣ ಕಥೆಗಳನ್ನು ಕೇಳಲು ಮಾಯಾವಿ ಮನಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.